ಸ್ನೇಹಿತರೆ, ಅಬಕಾರಿ ಇಲಾಖೆಯಲ್ಲಿ ಮತ್ತೊಂದು ಕರ್ಮಕಾಂಡ ನಡೆದಿದೆ. ಅದರ ವಿವರಣೆ ಕೊಡ್ತೀನಿ ಏನು ಅಂತ. ಕಾನೂನು ವ್ಯವಸ್ಥೆ ಎಷ್ಟು ದೌರ್ಬಲ್ಯ ಕಾಣ್ತಾ ಇದೆ ಅಂತಂದರೆ ಇದನ್ನು ನೋಡ್ತಾ ಹೋಗಿ ಗೊತ್ತಾಗ್ತದೆ. ಅಬಕಾರಿ ಇಲಾಖೆಯಲ್ಲಿ ನಡೆಯೋಷ್ಟು ಭ್ರಷ್ಟಾಚಾರ ಯಾವ ಇಲಾಖೆಯಲ್ಲೂ ನಡೆಯೋದಿಲ್ಲ ಅಂತ ಹಿಂದೆನೂ ಹಲವಾರು ಬಾರಿ ವರದಿ ಮಾಡಿದ್ದೀನಿ. ನನ್ನ ಮೇಲೆ ಸ್ಟೇ ಕೂಡ ತಂದಿದ್ದರು. ಆ ಸ್ಟೇಗಳೆಲ್ಲ ವೆಕೇಟ್ ಆಗಿದೆ. ಅದನ್ನು ಮೀರಿದ ಅಮೋಘ ಸಾಧನೆಯನ್ನು BUD3 ಕೆಂಗೇರಿ ವಲಯದ ಹಿಂದಿನ, ಅಂದರೆ ಈಗಲೂ ಸಹ ಕೆಂಗೇರಿಯಲ್ಲಿ ಸೇವೆ ಬಾಕಿ ಇತ್ತು ಈ ಮನುಷ್ಯನಿಗೆ. ಆದರೆ ಅವನು ಮಾಡಿಕೊಂಡಂಥ ಗನಂದಾರಿ ಕೆಲಸಕ್ಕೆ ಅಬಕಾರಿ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಬಕೆಟ್ ಹಿಡಿದು ಬೆಂಗಳೂರಿನ ಇನ್ನೊಂದು ವಲಯಕ್ಕೆ ವರ್ಗಾವಣೆ ತಗೋತಾನೆ, ಬಾಣಸ್ವಾಡಿಗೆ. ಹಿಂದಿನ ಅಬಕಾರಿ ಇನ್ಸ್ಪೆಕ್ಟರ್ ರಾಘವೇಂದ್ರ ಮಾಡಿರುವಂಥ ಗನಂದಾರಿ ಕೆಲಸ ಏನು ಅಂತಂದರೆ, ಅಕ್ರಮವಾಗಿ ವಿದೇಶಿ ಮದ್ಯವನ್ನು ತನ್ನ ಮನೆಯಲ್ಲಿ ದಾಸ್ತಾನು ಇಟ್ಕೊಂಡು ಗೋಡನಲ್ಲಿ ಇಟ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಜಗನ್ನಾಥನ್ ಒಬ್ಬ ಆಸಾಮಿನ ಅರೆಸ್ಟ್ ಮಾಡ್ತಾರೆ. ಜನವರಿ ತಿಂಗಳು 29ನೇ ತಾರೀಕಿನಲ್ಲಿ ಬಂಧಿಸ್ತಾರೆ ಆತನನ್ನು. ಹಿರಿಯ ಅಧಿಕಾರಿಗಳು ಸಹ ಈ ರೈಡಿನಲ್ಲಿ ಭಾಗವಹಿಸಿರ್ತಾರೆ. ಸುಮಾರು 47.70 ಲಕ್ಷದ ಮೌಲ್ಯದ ಲಿಕ್ಕರ್ನ ವಶಪಡಿಸ್ಕೋತಾರೆ. ಈ ಮದ್ಯವನ್ನು ದಾಸರಳ್ಳಿ, ಕಾಮಾಕ್ಷಿ ಪಳ್ಳ, ನಾಗರಬಾವಿ, ಬಸವೇಶ್ವರ ನಗರ ಎಲ್ಲೆಲ್ಲ ಕದ್ದು ಮಾರಾಟ ಮಾಡ್ತಾ ಇದ್ದಂತೆ ಇರಬಹುದು. ಬಸವೇಶ್ವರ ನಗರದ ಒಂದು ಗೋಡನಲ್ಲಿ ಈ ಜಗನ್ನಾಥ ಅದನ್ನು ಇಟ್ಟಿರ್ತಾನೆ. ಆದರೆ ಇದೇನು ಅಂಥ ದೊಡ್ಡ ವಿಷಯ ಏನಲ್ಲ ಅಂತ ನಮ್ಮ ಭಾವನೆ. ಯಾಕೆಂದರೆ ಇದಕ್ಕಿಂತ ಹೆಚ್ಚಿನ ಮೌಲ್ಯದ ಕಳ್ಳದಾಸ್ತಾನು ಈ ಹಿಂದೆ ಕೂಡ ರೈಡ್ ಮಾಡಿ ವಶಪಡಿಸಿಕೊಳ್ಳಲಾಗಿತ್ತು. NDPS ಆ್ಯಕ್ಟ್ನಲ್ಲಿ ಕೂಡ ಅದೆಷ್ಟೋ ಮಾದಕ ವಸ್ತುಗಳನ್ನ ಕೂಡ ವಶಪಡಿಸ್ಕೊಂಡಿದ್ದಾರೆ. ಕೆಂಗೇರಿಯ ಸ್ವಯಂ ಘೋಷಿತ ಸ್ಟ್ರಿಕ್ಟ್ ಅಬಕಾರಿ ಅಧಿಕಾರಿ ಇನ್ಸ್ಪೆಕ್ಟರ್ ರಾಘವೇಂದ್ರ ಮತ್ತು ಆತನ ಸಹಚರ ಸಬ್ ಇನ್ಸ್ಪೆಕ್ಟರ್ ವಾಸುದೇವ ಮತ್ತು ಸಿಬ್ಬಂದಿಗಳು ಈ ಕಳ್ಳ ದಾಸ್ತಾನು ಇಟ್ಟಿದ್ದಂಥ ಆಸಾಮಿ ಜಗನ್ನಾಥನಿಗೆ ಮಾರಣಾಂತಿಕವಾಗಿ ತಮ್ಮ ಕಚೇರಿಯಲ್ಲಿ ಅನಗತ್ಯವಾಗಿ ಕಾನೂನು ಬಾಹಿರವಾಗಿ ಕೂಡಿ ಹಾಕಿ ಮನಬಂದಂತೆ ಹಲ್ಲೆ ಮಾಡ್ತಾರೆ, ಅಮಾನುಷವಾಗಿ ಥಳಿಸ್ತಾರೆ ಮತ್ತು ಕೇಸ್ನ ಮುಚ್ಚಿ ಹಾಕೋಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಲಂಚ ಕೊಡುವಂಥ ಬೇರೆ ಪೀಡಿಸ್ತಾರಂತೆ ಎಂಬ ಈ ಎಲ್ಲ ಅನುಮಾನಗಳ ನಡುವೆಯೂ ಇವರು ಪೊಲೀಸರಿಗೆ ಒಪ್ಪಿಸಬೇಕಾಗಿತ್ತು. ಇವ್ರಿಗೆ ಹೊಡೆಯೋ ಹಕ್ಕೇ ಇಲ್ಲ, ಪೊಲೀಸರಿಗೆ ಇಲ್ಲ ಅಂತಂದರೆ ಇವ್ರಿಗೆ ಎಲ್ಲಿಂದ ಬರುತ್ತೆ. ಆದರೆ ನಮ್ಮ ಈ ದನದಾಹಿ 420 ಎಕ್ಸೈಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಏನು ಮಾಡ್ತಾನೆ ಅಂತಂದರೆ ಸಿಕ್ಕಾಪಟ್ಟೆ ಹೊಡೆದಾಕ್ತಾನೆ ಮಾರಣಾಂತಿಕವಾಗಿ. ಆ ಮನುಷ್ಯ ಸಾಯೋ ಹಂತಕ್ಕೆ ಹೊರಟೋಗ್ತಾನೆ. ಆಗ ಈ ವಿಚಾರವಾಗಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಜೈಲಿಗೆ ಹೋಗಿ ಕಂಬಿ ಎಣಿಸಬೇಕಾದಂಥ ಆಸಾಮಿ ರಾಘವೇಂದ್ರ ಮತ್ತು ಆತನ ಸಹಚರ ವಾಸುದೇವ ಹಾಗೂ ಸಿಬ್ಬಂದಿ ಇನ್ನೂ ಸೇವೆಯಲ್ಲಿರೋದು ದುರಂತ. ಇದು ಹೇಗೆ? ಆಯುಕ್ತರು ಇದಕ್ಕೆ ಉತ್ತರ ಕೊಡಬೇಕು ಮತ್ತು ಅಬಕಾರಿ ಸಚಿವರು, ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಎಕ್ಸೈಸ್ ಇನ್ಸ್ಪೆಕ್ಟರು ಮತ್ತು ಸಿಬ್ಬಂದಿಯಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿಸ್ಕೊಂಡಂಥ ಆಸಾಮಿ ಜಗನ್ನಾಥ್ ತುಂಬ ಅಸ್ವಸ್ಥನಾಗ್ತಾನೆ. ಆತ ಅಸ್ವಸ್ಥನಾಗಿದ್ದು ನೋಡಿ ಇನ್ನೆಲ್ಲಿ ಸತ್ತೋಗ್ತಾನೋ ನಮ್ಮ ಗುಡಿಗೆ ಎಲ್ಲಿ ಬರ್ತದಂಥ ಭಯದಿಂದ ಸಮೀಪದ ಸನೈರಾ ಅನ್ನುವಂಥ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಇವರು. ನಂತರ ಜೀವಕ್ಕೆ ಅಪಾಯವಿದೆ ಅಂತ ಡಾಕ್ಟರ್ಗಳು ಹೇಳಿದ ಮೇಲೆ BGS ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಗುರುತರವಾದಂಥ ಅಪರಾಧ ಎಸಗಿದಂಥ BUD3 ಕೆಂಗೇರಿ ವಲಯದ ಎಕ್ಸೈಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಮತ್ತು ಸಬ್ ಇನ್ಸ್ಪೆಕ್ಟರ್ ವಾಸುದೇವ ಮತ್ತು ಸಿಬ್ಬಂದಿಯನ್ನು ಯಾಕೆ ಇನ್ನೂ ಅಮಾನತುಪಡಿಸ್ತಿಲ್ಲ? ಉಪಾಯುಕ್ತ ಮುರಳಿ ಅವರೇ, ಇದರಲ್ಲಿ ನಿಮ್ಮ ಪಾಲೇನು? ನಿಮ್ಗೆ ಎಷ್ಟು ಸಿಕ್ತು ಇದರಲ್ಲಿ? ಈ ಘೋರ ಕೊಲೆ ಪ್ರಯತ್ನದಲ್ಲಿ ಅಂದರೆ ಆರೋಪಿ ಜಗನ್ನಾಥ ಮರಣ ಹೊಂದಿದ್ದಾಯಿತು, ಆಗಲೇ 12-13 ದಿನ ಆಯಿತು. ಈಗ ಕೊಲೆನೇ ಅದು, ನೀವೇ ಮಾಡಿರುವಂಥ ಕೊಲೆ, ನಿಮ್ಮ ಇಲಾಖೆ ನಡೆಸಿರುವಂಥ ಘನಘೋರ ಕೃತ್ಯ ಅದು. DYSP, ಉಪಾಯುಕ್ತ ಮುರಳಿ, ಸಬ್ ಇನ್ಸ್ಪೆಕ್ಟರ್ ವಾಸುದೇವ ಮತ್ತು ಸಿಬ್ಬಂದಿ ಹಾಗೂ ಇವರೆಲ್ಲರೂ ಕಳೆದ ಜನವರಿಯಿಂದ ಕೆಂಗೇರಿ ಅಬಕಾರಿ ಇನ್ಸ್ಪೆಕ್ಟರ್ ಆಗಿ ಚಾರ್ಜ್ ತಗೊಂಡಂಥ ಇನ್ನೊಬ್ಬ ಮಹಿಳೆ ಹೇಮಾವತಿ, ಇವರೆಲ್ಲರೂ ಆರೋಪಿಗಳೇನೆ ಇದರಲ್ಲಿ. ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಹೇಮಾವತಿ ಕೆಂಗೇರಿನಲ್ಲಿ ಇಲ್ಲದೆ ಇರ್ಬೋದು, ಅವರು ಬಾಣಸ್ವಾಡಿನಲ್ಲಿ ಇದ್ದರೂ ಆಗ. ಆದರೆ ಅವರು ಮತ್ತೆ ಕೆಂಗೇರಿಗೆ ಬಂದು ಅಧಿಕಾರ ವಹಿಸ್ಕೊಂಡ ಮೇಲೆ ನಾವು RTIನಲ್ಲಿ ಕೇಳ್ತೀವಿ ಈ ಬಗ್ಗೆ ಮಾಹಿತಿನ, ಆ ಹೆಂಗಸು ಕೊಡೋದಿಲ್ಲ ಮತ್ತು ಆ ಕೇಸ್ ಈ ಯಾವುದೇ ಸಂಬಂಧವಾಗಿ ದೂರು ಕೊಡೋಕೆ ಹೋದರೆ ಈ ಮಹಿಳೆ ತಗೊಳ್ಳೋದಿಲ್ಲ. ಯಾರು? ಹೇಮಾವತಿ ಎಕ್ಸೈಸ್ ಇನ್ಸ್ಪೆಕ್ಟ್ರು. ಕೇಳಿದ್ರೆ ನೋಡ್ತೀನಿ ಬಿಡಣ್ಣ, ಕೊಡ್ತೀನಿ ಬಿಡಣ್ಣ ಅಂದ್ಕೊಂಡು ಅಣ್ಣ ತಂಗಿ ಥರ ಮಾತಾಡೋಕೆ ಹೋಗ್ತಾರೆ. ಒಬ್ಬ ಅಧಿಕಾರಿಯಾಗಿ ಯಾವ ರೀತಿ ವರ್ತಿಸಬೇಕು ಅನ್ನೋದು ಕೂಡ ಈ ಮಹಿಳೆಗೆ ಗೊತ್ತಿಲ್ಲ. ಪಾಪ ಹೇಳ್ಕೊಡ್ಬೇಕು, ಅದನ್ನು ಇಲಾಖೆಯಲ್ಲಿ ಇವ್ರಿಗೆಲ್ಲ ಟ್ರೈನಿಂಗ್ ಕೊಡಬೇಕಾಗಿದೆ. ಕೇಳಿ ಕೆಂಗೇರಿ ರೇಂಜು ತುಂಬ ದೊಡ್ಡದು, ಹೆಚ್ಚು ಕಮ್ಮಿ ಮಾಗಡಿ ಹತ್ತಿರದವರೆಗೂ ಬೃಹದಾಕಾರವಾಗಿ ಚಾಚಿಕೊಂಡಿದೆ. ಅದೆಷ್ಟು ಅಕ್ರಮಗಳು ಇಲ್ಲಿ ನಡೀತದೆಯೋ ಕೆಂಗೇರಿ ರೇಂಜ್ ಅಧಿಕಾರಿಗಳು, DYSP, ಉಪಾಯುಕ್ತರಿಗೆ ಮಾತ್ರ ಗೊತ್ತು. ಒಂದೇ ಮಾತಿನಲ್ಲಿ ಹೇಳೋದಾದರೆ ದೊಡ್ಡ ಮಟ್ಟದ ಕಳ್ಳ ಆದಾಯ ತಂದುಕೊಡುವ ರೇಂಜ್ಗಳಲ್ಲಿ ಕೆಂಗೇರಿಗೆ ಪ್ರಥಮ ಸ್ಥಾನ.
ಮತ್ತು ಅಕ್ರಮ ಮದ್ಯ ಮಾರಾಟ, ನಕಲಿ ಮದ್ಯ ಯಥೇಚ್ಛವಾಗಿ ದೊರೆಯೋದು ಇಲ್ಲೇನೆ. ಒಂದು ಬಾರಿ ಇಲ್ಲಿ CL7 ಆರಂಭವಾದ ನಂತರ ಇಲ್ಲಿ ಯಾರು ಅಧಿಕಾರಕ್ಕೋಸ್ಕರ ಬರ್ತಾರೋ ಇನ್ಸ್ಪೆಕ್ಟರ್ ಆಗಿ ಮತ್ತೆ ಅವ್ರು ವಾಪಸ್ ಹೋಗೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ 3 ವರ್ಷಗಳಲ್ಲಿ 50-60 ಕೋಟಿ ಅಕ್ರಮ ಹಣ ಆಸ್ತಿ ಸಂಪಾದನೆ ಮಾಡ್ತಾರೆ. ಮೋಸನೇ ಇಲ್ಲ ಇಲ್ಲಿ, ಅಂಥ ಹವಾಮಾನ. ಇದನ್ನು ಬಿಟ್ಟು ರಾಘವೇಂದ್ರ ಓಡೋಗ್ತಾನೆ ಅಂತಂದರೆ ಯಾಕೆ ಓಡೋದ? ಗುರುತರವಾದಂಥ ಆರೋಪ ಆತನ ತಲೆ ಮೇಲೆ ಬಂದಿತ್ತು, ಅದಕ್ಕೋಸ್ಕರನೇ ಓಡೋಗ್ತಾನೆ ಬಾಣಸವಾಡಿಗೆ. ಈ CL7ಗಳಲ್ಲಂತೂ ರಾಘವೇಂದ್ರ ಅದೆಷ್ಟು ಕೋಟಿ ಲೂಟಿ ಹೊಡೆದಿದ್ದಾನೆ ಅಂತಂದರೆ IT, ED, ಲೋಕಾಯುಕ್ತ ರೈಡ್ ಆದರೆ ಮಾತ್ರ ಅವೆಲ್ಲ ಹೊರಗಡೆ ಬರುತ್ತೆ. ಅದೇ ರೀತಿ ಈಗ ಬಂದು ಒಕ್ಕರಿಸಿರುವ ಹೇಮಾವತಿ ಕೂಡ ಏನು ಕಡಿಮೆ ಇಲ್ಲ. ಅತ್ಯಂತ ದೊಡ್ಡ ಭ್ರಷ್ಟ ಎಕ್ಸೈಸ್ ಇನ್ಸ್ಪೆಕ್ಟರ್ ಅಂತಂದರೆ ತಪ್ಪೇನೂ ಇಲ್ಲ. ಯಾವುದೇ ದೂರ ನೀಡಿದ್ರು ತಗೊಳ್ಳಲ್ಲ. ನಾನು ಆವಾಗಲೇ ಹೇಳಿದೆ, ಮಾಡ್ತೀನಿ ಬಿಡೋಣ, ನೋಡ್ತೀನಿ ಬಿಡೋಣ ಅಂತೇಳಿ ಸುಮ್ಮನೆ ಆಗುತ್ತೆ ಈ ಹೆಂಗಸು. ವಿಷಯ ಅದೇನೇ ಇರಲಿ, ಕಳ್ಳ ದಾಸ್ತಾನು ಇಟ್ಟಿದ್ದ ಜಗನ್ನಾಥನ ಕೊಲೆ ಆಗೋಗಿದೆ. ಸೇವೆಯಿಂದ ಕಾಯಂ ವಜಾಗಬೇಕಾಗಿದ್ದ ಸದ್ಯ ಬಾಣಸವಾಡಿಯಲ್ಲಿರುವ ರಾಘವೇಂದ್ರ, ಕೆಂಗೇರಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ವಾಸುದೇವ, ಉಪಾಯುಕ್ತ ಮುರಳಿ, DYSP ಈ 4 ಜನ ಶಾಶ್ವತವಾಗಿ ಸೇವೆಯಿಂದ ವಜಾ ಆಗಬೇಕಾಗಿದೆ. ಇನ್ನು ಪ್ರಸ್ತುತ ಕಾರ್ಯನಿರತ ಎಕ್ಸೈಸ್ ಇನ್ಸ್ಪೆಕ್ಟರ್ ಹೇಮಾವತಿ ಸೇವೆಯಿಂದ ಅಮಾನತು ಆಗಲೇಬೇಕು. ಯಾಕೆಂದರೆ ಪರೋಕ್ಷವಾಗಿ ಎನ್ನಿಸುವುದರಲ್ಲಿ ಭಾಗಿಯಾಗಿದ್ದಾರೆ. ಕಳ್ಳ ದಾಸ್ತಾನು ಇಟ್ಟಿದ್ದಂಥ ಜಗನ್ನಾಥ ಆರೋಪಿಯೋ ಅಲ್ಲವೋ ಅನ್ನೋದು ನ್ಯಾಯಾಲಯದಿಂದ ತೀರ್ಮಾನ ಆಗಬೇಕಾಗಿತ್ತು. ಆ ತೀರ್ಮಾನ ಬರುವ ಮುಂಚೆ ಜಗನ್ನಾಥನ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಅದಕ್ಕೆ ಕಾರಣ ರಾಘವೇಂದ್ರ ಮತ್ತು ಆತನ ಸಹಚರ ವಾಸುದೇವ ಹಾಗೂ ಸಿಬ್ಬಂದಿಗಳು. ಅವರು ಒಡೆದಂಥ ಹೊಡೆತದಿಂದ ಆತನ ಜೀವ ಹೋಗಿದೆ. ಜಗನ್ನಾಥನ ಕುಟುಂಬಕ್ಕೆ ಅನ್ಯಾಯವಾಗಿದೆ. ಆತನ ಪತ್ನಿ ದಿಕ್ಕಿಲ್ಲದೆ ನಿಟ್ಟುಸಿರು ಬಿಡುವಂತಾಗಿದೆ. ಇದಕ್ಕೆಲ್ಲ ಯಾರು ಹೊಣೆ? ಉಪಾಯುಕ್ತರೇ, ನೀವು ತಲೆ ಕೊಡ್ತೀರಾ ಇದಕ್ಕೆ? ಕಮಿಷನರೇ, ನೀವು ತಲೆ ಕೊಡ್ತೀರಾ? ಇಲ್ಲ ತಿಮ್ಮಾಪುರ, ತಾವು ಕೊಡ್ತೀರಾ ಇದಕ್ಕೆ ತಲೆನ? ಮುಖ್ಯಮಂತ್ರಿಗಳೇ, ಇದಕ್ಕೇನು ಹೇಳ್ತೀರಾ? ನಾಚಿಕೆ ಆಗಬೇಕು ನಿಮಗೆ. ರಾಜ್ಯದ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಮಿತಿ ಮೀರಿದೆ. ಕಳ್ಳ ದಾಸ್ತಾನವನ್ನು ಜಗನ್ನಾಥನನ್ನು ಮೀರಿಸುವ ಅಧಿಕಾರಿಗಳು ಅಬಕಾರಿ ಇಲಾಖೆಯಲ್ಲಿ ಬೇಕಾದಷ್ಟು ಜನ ಗೂಟ ಹೊಡ್ಕೊಂಡು ಬಿದ್ದಿದ್ದಾರೆ. ಅವರೆಲ್ಲರ ಮೇಲಿನ ಕ್ರಮ ಯಾವಾಗ? ಇವರ ಹೊಡೆತಕ್ಕೆ ಸಿಲುಕಿ ಪ್ರಾಣ ಕಳೆದುಕೊಂಡದ್ದು ಜಗನ್ನಾಥ ಒಬ್ಬನೇನಾ ಅಥವಾ ಇನ್ನೂ ಯಾರಾದರೂ ಇದ್ದಾರಾ ಇದಕ್ಕೆ ಮುಂಚೆ? ಅಬಕಾರಿ ಇಲಾಖೆ ಅಧಿಕಾರಿಗಳ ಭಯದಿಂದ ಸಾರ್ವಜನಿಕರು ಅಥವಾ ಈ ಅಕ್ರಮ ವ್ಯವಹಾರ ಮಾಡ್ತಿದ್ದವರ ವಿಷಯನ ಮುಚ್ಚಿಟ್ಟಿದ್ದಾರೆ. ಇದೆಲ್ಲವೂ ಹೊರಗೆ ಬರಬೇಕಿದೆ. ಉನ್ನತ ಮಟ್ಟದ ತನಿಖೆಯಲ್ಲಿ ಮಾತ್ರ ಜಗನ್ನಾಥನ ಸಾವಿಗೆ ನ್ಯಾಯ ಸಿಗಬಹುದೇನೋ ಎಂಬುದು ನನ್ನ ಭಾವನೆ. ಜಗನ್ನಾಥ್ ಮಾಡಿದ ಅಪರಾಧಕ್ಕೋಸ್ಕರ ನಾನು ಆತನ ಪರವಾಗಿ ಮಾತಾಡ್ತಾ ಇಲ್ಲ. ಅದಕ್ಕೆ ಶಿಕ್ಷೆ ಆಗಲಿ, ಅದಕ್ಕೆ ನ್ಯಾಯಾಲಯ ಇದೆ. ಆದರೆ ಜಗನ್ನಾಥನ ಸಾವಿಗೆ ಯಾರು ಹೊಣೆ? ಯಾವ ಆಧಾರದಲ್ಲಿ ಮನುಷ್ಯ ಹೊಡೆದ? ಯಾರು ಇವನಿಗೆ ಇಷ್ಟೊಂದು ಅಧಿಕಾರ ಕೊಟ್ಟಿದ್ದು? ಇಷ್ಟೆಲ್ಲ ನಡೆದು 8 ತಿಂಗಳು ಕಳೆದರೂ ಕೂಡ ಎಕ್ಸೈಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ, ವಾಸುದೇವ ಮತ್ತು ಸಿಬ್ಬಂದಿ ಸೇವೆಯಿಂದ ಇನ್ನೂ ವಜಾ ಆಗಿಲ್ಲ ಮತ್ತು ಜೈಲಿಗೂ ಹೋಗಿಲ್ಲ. ಸೇವೆಯಿಂದ ವಜಾನೂ ಆಗಬೇಕು, ಜೈಲಿಗೂ ಕೂಡ ಹೋಗಬೇಕಾಗಿದೆ. ಅಷ್ಟೇ ಅಲ್ಲ, ಈ ಕೂಡಲೇ CBI ತನಿಖೆ ಆಗಬೇಕಾಗಿದೆ. ಕರ್ನಾಟಕ ರಾಜ್ಯದ ಅಬಕಾರಿ ಇಲಾಖೆ ಹಗರಣಗಳು ದೇಶವನ್ನೇ ಬೆಚ್ಚಿ ಬೀಳಿಸುವಂಥದ್ದು. ಅಷ್ಟೊಂದು ದೊಡ್ಡ ಹಗರಣ ಇಲ್ಲಿ ಇದೆ ಅಬಕಾರಿ ಇಲಾಖೆಯಲ್ಲಿ. ಬಾರ್ನಲ್ಲಿ ತಟ್ಟೆ ಲೋಟ ಎತ್ತುತ್ತಿದ್ದವನು ಇವತ್ತು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾನೆ. CL7ಗಳನ್ನು ಆರಂಭಿಸಿ ಆ ಹಣ ಯಾರದ್ದು? ಅದಕ್ಕೆ ಬಂಡವಾಳ ಹಾಕ್ತವ್ರು ಯಾರು? ಅವೆಲ್ಲ ಹೊರಗಡೆ ಬರಬೇಕಿದೆ. ಅವನೊಬ್ಬನೇ 500 ಕೋಟಿಗೆ ಬದುಕ್ತಾನೆ ಅಂತಂದರೆ ಇನ್ನು ಅಧಿಕಾರಿಗಳು ಎಷ್ಟು ಕೋಟಿಗೆ ಬದುಕ್ತಾ ಇರ್ಬೋದು? ಹಾಗಾದರೆ ಎಲ್ಲವೂ ಹೊರಗಡಬೇಕಾಗಿದೆ. ಕಾದು ನೋಡೋಣ. ನಾವಿದ್ರ ಹಿಂದೆನೇ ಇರ್ತೀವಿ.